ನನಗೆ ಗೊತ್ತು ಅಗರ್ಬತ್ತಿ ನೀನ್ ಬರ್ತೀಯಾ ಅಂತ. ಸುಮ್ಮನೆ ಇಲ್ಲ ಅಂತ್ಯ ಅಷ್ಟೇ. ಆದ್ರೆ ನಾನು ಇಷ್ಟಪಟ್ಟಿದ್ದನ್ ಮಾಡ್ದೆ, ನಾನು ಕರ್ದಾಗ ಬರ್ದೆ ಅಂತೂ ಇರಲ್ಲ. ಇಬ್ರು ಒಟ್ಟಿಗೆ ತಿನ್ಬೇಕು. ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಎಂದು. ಕ್ಷಮಿಸೋಣ, ಈ ವಿಷಯ ನಿಂಗೆ ಮುಂಚೆನೆ ಹೇಳ್ಬೇಕನ್ಕೊಂಡೆ. ಆದ್ರೆ ಹೇಳಿದ್ರೆ ನೋಡಿಲಿ ಹೀಗೆ ಏನಾಗೋಗುತ್ತೋ, ಏನು ಅನ್ಕೋತಾರೋ ಅನ್ನೋ ಭಯ. ಆದ್ರೆ ನಿನಗೆ ಗೊತ್ತಿದ್ರು ನೀನ್ ಏನು ಹೇಳ್ತಿಲ್ಲ ಅಂದ್ರೆ ನಾನು ಮಾಡ್ತಿರೋ ತಪ್ಪಲ್ಲ ಅಂತ ನಿನಗೆ ನಂಬಿಕೆ ಇದೆಯಲ್ಲ ಅಣ್ಣ, ಅಷ್ಟು ಸಾಕು. ಮನೆಯವ್ರು ಎಲ್ರಿಗೂ ನೀನು ಅರ್ಥ ಮಾಡಿಸಬಹುದು. ನನ್ನಿಂದಾಗಲ್ಲ. ಇದೇನಣ್ಣ, ನಾನು ಮಾಡಿದ ತಪ್ಪಲ್ಲ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ? ನೀನು ತಪ್ಪು ಮಾಡಿಲ್ಲ ಕಣೋ, ಆದ್ರೆ ನನ್ನ ದೃಷ್ಟಿಲಿ ಮಾತ್ರ ನೀನು ಮಾಡ್ತಿರೋದು ತಪ್ಪೆ. ನೀನೀಗ ಎಲ್ಲರ ಹಾಗೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಕಣೋ, ಎಲ್ಲರಿಗೂ ಗೈಡ್ ಮಾಡೋಂಥ ಸ್ಥಾನದಲ್ಲಿದೆಯಾ. ನೀನು ಅದಕ್ಕೋಸ್ಕರ ನನ್ನ ಪ್ರೀತಿನ ಕೊಲ್ಲು ಅಂತ ಮಾತ್ರ ಹೇಳ್ಬೇಡಣ. ಅಣ್ಣ, ಈ ಜವಾಬ್ದಾರಿಗಳ ಜೊತೆ ಪ್ರೀತಿನ ಕಾಪಾಡ್ಕೊಳ್ಳೋದು ಕೂಡ ಒಂದು ಜವಾಬ್ದಾರಿನೇ ಅಲ್ವಾ ಅಣ್ಣ? ನನ್ನ ಪ್ರೀತಿನ ಕಾಪಾಡ್ಕೊಳ್ಳೋ ಹಕ್ಕು ನನ್ಗಿಲ್ವಾ?
ಇಲ್ಲ ಕಣೋ. ಯಾಕಂದ್ರೆ ನಿನ್ನ ಮದುವೆ ಶ್ರೀಯಾ ಜೊತೆ ಆಗಿದೆ. ವೈದೇಹಿ ನಿನ್ನ ಹೆಂಡತಿಗೆ ಅಕ್ಕ. ನಿನ್ನ ಹೆಂಡತಿನ ಬಿಟ್ಟು ಅವ್ರ ಅಕ್ಕನ್ನೇ ಮದುವೆ ಮಾಡ್ಕೊಂಡ್ರೆ ನಮ್ಮ ಗೌರವ ಏನಾಗ್ಬೇಕು? ಅಮ್ಮನಿಗೆ, ಅಜ್ಜಿಗೆ, ಇಲ್ಲಿ ನೋಡು, ಅಪ್ಪನಿಗೆ ಏನಂತ ಉತ್ತರ ಕೊಡ್ತೀಯಾ? ಆ ಥರ ಆದ್ರೆ ಈ ಸಮಾಜದಿಂದ ಬರುವಂತ ಪ್ರಶ್ನೆಗಳಿಗೆ ನಮ್ಮ ಕುಟುಂಬ ಏನು ಅಂತ ಉತ್ತರ ಕೊಡಬೇಕು? ಒಂದ್ಸಲ ಯೋಚನೆ ಮಾಡು. ಅಣ್ಣ, ನಾನೀಗ ಮದುವೆ ಆಗಿದ್ರು ಅದರಲ್ಲಿ ಪ್ರೀತಿ ಇಲ್ಲ. ಪ್ರೀತಿ ಇಲ್ದಿರೋ ಸಂಬಂಧಕ್ಕೆ ಅರ್ಥ ಇಲ್ಲ ಅಣ್ಣ. ಹಾಗಾದ್ರೆ ನಿಮ್ಮದಕ್ಕೆ ನಾನು ಯಾವಾಗ್ಲೂ ಬಿಟ್ಬಿಡ್ಬೇಕಾಗಿತ್ತು. ನಾನು 3 ಗಂಟೆ ಹಾಕಿದ್ದೀನಿ. ಆದ್ರೆ ನಮ್ಮ ಮಧ್ಯೆ ಪ್ರೀತಿ ಇದೆಯಾ? ಬಟ್ ಈ ಸಮಾಜದ ದೃಷ್ಟಿಯಲ್ಲಿ ಅವಳು ನನ್ನ ಹೆಂಡತಿ, ಈ ಮನೆ ದೊಡ್ಡ ಸೊಸೆ. ಪ್ರೀತಿ ಇಲ್ಲ ಅಂತ ಬಿಟ್ಬಿಟ್ರೆ ಮದ್ವೆ ಮಾಡ್ಕೊಂಡು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ನಿನ್ನ ಪರಿಸ್ಥಿತಿನೂ ಅದೇ ಆಗತ್ತೆ. ಈಗ ಅಂತ ಅವಮಾನನ ಸಹಿಸ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ಕುಟುಂಬಕ್ಕಿಲ್ಲ. ನೀನ್ ಎಷ್ಟು ಹೇಳಿದ್ರು ನಮ್ಮ ಪ್ರೀತಿನ ಮೀರಿ ಯೋಚಿಸೋಕ್ ನನ್ನಿಂದ ಆಗ್ತಿಲ್ಲ ಅಣ್ಣ. ಊಹೆ ಮಾಡ್ಕೊಂಡಿದ್ದಕ್ಕೆ ಹೀಗಾಗಿದ್ದೀರಾ. ವಾಸ್ತವದಲ್ಲಿ ನಡೆದ್ರೆ ಅದನ್ನ ಸಹಿಸ್ಕೋತೀರಾ? ಇದು ನಡೆದೇ ಹೋಯ್ತು ಅಂದ್ರೆ ನಾವ್ ಸಹಿಸ್ಕೋತೀವ? ಇದೆಲ್ಲ ನಿಜ ಆದ್ರೆ ನಾವ್ ಒಟ್ಟಿಗೆ ಇದ್ರು ಒಂದು ಕ್ಷಣ ಆದ್ರೂ ಸಂತೋಷವಾಗಿರೋಕ್ಕಾಗತ್ತಾ? ಯೋಚನೆ ಮಾಡಿ ನೋಡಿ. ಪ್ರೀತಿಸೋದು ಅಂದ್ರೆ ನಮ್ ಕುಟುಂಬದ ಸಂತೋಷನ ನಾವೇ ಹಾಳು ಮಾಡೋಷ್ಟು ಕೆಟ್ಟದ್ದ? ನಾನೊಬ್ಬ ಕೆಟ್ಟ ವ್ಯಕ್ತಿ ಅಂತ ನಿನ್ ಮಾತಿನ ಅರ್ಥ ಆಯ್ತು ವೈದೇಹಿ. ಸಂತೋಷನ ಕಿತ್ಕೊಂಡ್ರೆ ಅದು ರಾಕ್ಷಸತ್ವ. ಅದೇ ಸಂತೋಷಕ್ಕೋಸ್ಕರ ನಮ್ ಸಂತೋಷನ ತ್ಯಾಗ ಮಾಡಿದ್ರೆ ಅದು ಮನುಷ್ಯತ್ವ. ಅದೇ ನಿಜವಾದ ಪ್ರೀತಿ. ಇವಾಗೇನು, ನಾನಿನ್ನೂ ನಿನ್ನನ್ನು ಪ್ರೀತಿಸ್ತಾ ಇದ್ರೆ ರಾಕ್ಷಸ, ಮರ್ತ್ ಹೋದ್ರೆ ಮನುಷ್ಯ ಅಷ್ಟೇ ಅಲ್ವಾ? ಅದ್ ಹಾಗಲ್ಲ. ಇಷ್ಟು ದಿನ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ನೊಂದ್ಕೊಂಡಿದ್ದೆ, ಸಿಟ್ಟು ಮಾಡ್ಕೊಂಡಿದ್ದೆ. ಪ್ರೀತಿ ಬೆಲೆ ಗೊತ್ತಿಲ್ವಾ ಅಂತ ಬೈಕೋತಾ ಇದ್ದೆ. ಆದ್ರೆ ನೀನ್ ಕರೆಕ್ಟ್ ವೈದೇಹಿ, ನೀನೇ ಕರೆಕ್ಟ್. ಹೌದು, ನಿನ್ನ ಹಾಗೆ ನಾನ್ಯಾಕೆ ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡೋಕ್ಕಾಗ್ಲಿಲ್ಲ? ಈ ಕ್ಷಣದಿಂದ ನಾವು ದೂರ ಆಗ್ತಾ ಇದೀವಿ ವೈದೇಹಿ. ನಿನ್ ಮನ್ಸಲ್ಲಿ ನಾನು, ನನ್ ಮನ್ಸಲ್ಲಿ ನೀನು ಇರಬಾರ್ದು.
ಇದು ಫೈನಲ್. ಅದು ಎಲ್ರಿಗೂ ಗೊತ್ತಾಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಆದ್ರೆ ನೀನು ಬಾಯಿ ಬಿಡದೆ ಇದ್ರೆ ನಿನಗೆ ಒಳ್ಳೇದು. ಆಯ್ತು ಬಿಡಿ, ನಾನ್ ಯಾರಿಗೂ ಹೇಳಲ್ಲ. ಆದ್ರೆ ಈ ಮನೆಯಲ್ಲಿ ಯಾರಿಗೆ ಯಾರ ಜೊತೆ ಏನ್ ಸಂಬಂಧ ಇದೆಯೋ, ಏನ್ ಸೀಕ್ರೆಟ್ಸ್ ಇದೆಯೋ, 2-3 ದಿನದಲ್ಲಿ ಈ ಮನೆ ಗುಟ್ಟು ಎಲ್ರಿಗೂ ಗೊತ್ತಾಗುತ್ತೆ. ಫುಲ್ ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡಕ್ಕೆ ರೆಡಿ ಆಗಿರಿ. ಉರ್ಮಿಳಾ, ವಿಡಿಯೋ ಡಿಲೀಟ್ ಮಾಡಿದೀನಲ್ಲ ಅಂತ ನೀನು ಬುದ್ಧಿವಂತಿಕೆಯಿಂದ ಆ ವಿಷಯ ಹೊರಗಡೆ ಬರಲೇಬಾರ್ದು. ಅಕಸ್ಮಾತ್ ಬಂದ್ರು ನಿನ್ನ ಗುಟ್ಟು ರಟ್ಟಾಗತ್ತೆ. ಸರಿ ಹೋಯ್ತು ಬಿಡಿ. ಅದೇಗೋ ಗೊತ್ತಾದ್ರೆ ಅದಕ್ ನಾನು ಹೇಗ್ ಕಾರಣ ಆಗ್ತೀನಿ? ಹೇಗ್ ಗೊತ್ತಾಯ್ತು, ಯಾರು ಹೇಳಿದ್ರು ಅಂತ ಎಲ್ಲ ತಿಳ್ಕೊಳ್ಳಿ. ನನ್ ಕೈವಾಡ ಅದ್ರಲ್ಲಿ ಇದೆ ಅಂತ ಗೊತ್ತಾದ್ರೆ ನೀವು ನನ್ ಬಗ್ಗೆ ಹೇಳೋದಲ್ಲ, ನಾನೇ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗ್ತೀನಿ. ಮತ್ತೆ ನನ್ ಕೈವಾಡ ಇಲ್ದೆ ನಡೆಯೋದನ್ನ ನಾನು ಹೇಗ್ ಹೇಳ್ತಿದ್ದೀನಿ ಅಂತ ನಿಮಗ್ ಡೌಟ್ ಬರ್ಬೋದು. ರಾತ್ರಿ ನೀವು ಕೆಳಗಡೆನೆ ಇದ್ದು ಮೇಲ್ಗಡೆ ನಾನ್ ವಿಡಿಯೋ ತೆಗ್ದಿದ್ ವಿಷಯ ಕಂಡು ಹಿಡಿಲಿಲ್ವಾ? ಇದು ಹಾಗೆ ಮ್ಯಾಜಿಕ್. ಅವಸರ ಪಡ್ಬೇಡ ಶ್ರೇಯಾ, ಹೇಳೋದನ್ನ ಕೇಳಿಸ್ಕೊ. ಪ್ಲಾನ್ ಚೇಂಜ್ ಅಂದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತಲ್ಲ, ಡೈರೆಕ್ಟ್ ಶೂಟಿಂಗ್. ಡೈರೆಕ್ಟ್ ಶೂಟಿಂಗ್? ರಿಹರ್ಸಲ್ಸ್ ಇಲ್ದೆ ಶೂಟಿಂಗ್ ಯಾಕೆ? ಇವತ್ತು ಸಡನ್ ಆಗಿ ಲೊಕೇಶನ್ ಕನ್ಫರ್ಮ್ ಆಯ್ತು. ಆದ್ರೆ ರಿಹರ್ಸಲ್ಸ್ ಇಲ್ದೆ ನೀನು ಡ್ಯಾನ್ಸ್ ಮಾಡ್ತೀಯ ಅಂತ ಡೌಟ್ ಪಟ್ರು. ನಮ್ ಶ್ರೇಯಾ ಮಾಡ್ತಾಳೆ ಅಂತ ಬಿಲ್ಡಪ್ ಕೊಟ್ಟು ಡೈರೆಕ್ಟ್ ಶೂಟಿಂಗ್ ಹೋಗೋ ತರ ಮಾಡ್ದೆ. ಅಲ್ಲ, ಪರವಾಗಿಲ್ವಾ? ನೀನ್ಯಾಕೆ ಹೆದರ್ಕೋತೀಯ? ಡ್ಯಾನ್ಸ್ ಬರ್ದಿರೋರು ಹೆದರ್ಕೋಬೇಕು. ಇವಾಗ ನೀನ್ ಬಂದಿಲ್ಲ ಅಂದ್ರೆ ಬೇರೆಯವ್ರನ್ನ ಹುಡುಕೋತಾರೆ. ಇಲ್ಲ ಇಲ್ಲ, ಬಂದ್ಬಿಡ್ತೀನಿ. ಇಲ್ಲೋಡು, ಈಗ್ಲೇ ಹೊರಡ್ತೀನಿ. ವ್ರತನಾ ತುಂಬಾ ಚೆನ್ನಾಗಾಯ್ತಮ್ಮ. ರಾತ್ರಿನೇ ಫೋನ್ ಮಾಡೋಣ ಅನ್ಕೊಂಡೆ, ಆದ್ರೆ ಉಪವಾಸ ಇದ್ನಲ್ಲ, ಸುಸ್ತಾಯ್ತು ಅಂತ ಮಲ್ಕೊಂಡ್ಬಿಟ್ಟೆ. ಏನು ನಿನ್ ಗಂಡ ಬಂದ? ಹೌದಮ್ಮ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಆಕ್ಟಿಂಗು! ನಮಗ್ ಬೇಕಾಗಿದ್ದಿದೆ. ಸರಿ ಅಮ್ಮ, ಫೋನ್ ಇಡ್ತೀನಿ. ಒಂದ್ ನಿಮಿಷ ಇರು ಶ್ರೇಯಾ. ಈ ಶೂಟಿಂಗು 2 ದಿನ ಇರುತ್ತೆ. ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ. ಮನೆಯವ್ರನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡು. ಈ ಕ್ಷಣದಿಂದ ನಾವು ದೂರ ಆಗ್ತಾ ಇದೀವಿ ವೈದೇಹಿ. ನಿನ್ ಮನ್ಸಲ್ಲಿ ನಾನು, ನನ್ ಮನ್ಸಲ್ಲಿ ನೀನು ಇರಬಾರ್ದು. ಇದು ಫೈನಲ್. ಅಯ್ಯೋ ಅಜ್ಜಿ, ಈಗ ಅವ್ರಿಗೆ ತೊಂದ್ರೆ ಯಾಕೆ? ನಾನೊಬ್ಳೇ ಹೋಗ್ತೀನಿ ಬಿಡಿ. ನಿನ್ನ ಅಲ್ಲಿವರೆಗೂ ಬಿಡೋದೇನ್ ದೊಡ್ಡ ಕಷ್ಟನಾ? ಕರ್ಕೊಂಡೋಗ್ತಾನೆ ಬಿಡು. ಶ್ರೇಯಾ, ಪ್ರಸಾದ ತಿಂತಾ ಇದ್ದಾನೆ, ಬರ್ತಾನಿರು. ನೋಡಮ್ಮ, ದೇವಸ್ಥಾನದಿಂದ ಪ್ರಸಾದ ತರೋದನ್ನ ಮಾತ್ರ ಮರಿಬೇಡ. ಬನ್ನಿ. ದೇವಸ್ಥಾನಕ್ಕೆ ಅಂತ ಸುಳ್ಳು ಹೇಳಿದೀನಿ. ಅವ್ರು ಬೇರೆ ಡ್ರಾಪ್ ಮಾಡ್ತಾರೆ. ನಾನು ಒಬ್ಳೆ ಅಂತ ಹೇಳಿ ಅವರು ನನ್ ಜೊತೆ ಬರ್ತೀನಿ ಅಂದ್ರೆ ಶೂಟಿಂಗ್ ಹೋಗಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ನೀನು ನನ್ ಜೊತೆ ಬಂದ್ಬಿಡು. ನಾನ್ ಬರಲ್ಲ.
ಬರಲ್ಲ ಅಂದ್ರೆ ಹೇಗೆ? ನೀನ್ ಬಂದ್ರೆ ಏನೋ ಹೇಳಿ ತಪ್ಪಿಸ್ಕೋಬಹುದು. ನಾನು ಒಬ್ಳೆ ಅಂದ್ರೆ ಸಿಕ್ಕಾಕೋತೀನಿ. ಶ್ರೇಯಾ, ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ನೀನ್ ಹೋಗ್ಬೇಕಾ ಹೇಳು? ಆ ದೇವ್ರೆ ನೀನಿ ಮನೆ ಸೊಸೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದಾನೆ. ಆದ್ರೆ ನೀನ್ ಬೇರೆ ಏನೋ ಪ್ರಯತ್ನ ಮಾಡ್ತಿದ್ಯಾ. ಅದು ನಡೆಯಲ್ಲ. ನಡೆಯುತ್ತೆ. ಈಗ ಅವ್ರು ನಮ್ಮನ್ನಲ್ಲಿ ಬಿಡ್ತಾರಲ್ವಾ, ನೀನ್ ಇಡೀ ದಿನ ಅಲ್ಲೇ ಇದ್ದು ನಾನ್ ಅನ್ಕೊಂಡಿದ್ದೆಲ್ಲ ನಡಿಬೇಕು ಅಂತ ಬೇಡ್ಕೊ. ನಾನ್ ಅಷ್ಟ್ರಲ್ಲಿ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಅತ್ತೆ ಅವರು ಪ್ರಸಾದ ತಗೊಂಡ್ ಬಾ ಅಂದ್ರು. ಬರ್ಬೇಕಾದ್ರೆ ಅದನ್ ಮಾತ್ರ ಮರಿಬೇಡ. ಪ್ರೀತಿಸಿದ ವ್ಯಕ್ತಿನ ಮರ್ತು ಬದುಕೋದು ಅಂದ್ರೆ ಅದೆಂಥ ನರ್ಕ ಅನ್ನೋದು ನನಗೆ ಗೊತ್ತು. ಅದೇ ನರ್ಕಕ್ಕೆ ನಿಮ್ಮನ್ನ ತಳ್ಳಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ಆದ್ರೆ ನೀವು ಹೀಗೆ ಇರಬೇಕು. ನನ್ನಿಂದ, ನನ್ನ ಯೋಚನೆಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು. ಯಾವತ್ತೂ ಒಂದಿನ ನನ್ನನ್ನ ಪೂರ್ತಿಯಾಗಿ ಮರ್ತು ಬಿಡ್ಬೇಕು. ಏನಾಯ್ತಕ್ಕ? ಕಣ್ಣಲ್ಲಿ ಏನೋ ಬಿತ್ತು. ಹಬ್ಬ, ಇನ್ನೂ ಟೈಮ್ ಇದೆ ಬಿಡು, ಹೋಗ್ಬೋದು. ತುಂಬಾ ಟೆನ್ಷನ್ ಆಗಿತ್ತು. ಕೊನೆಗೂ ಮನೆಯಿಂದ ಹೊರಗೆ ಬಂದೆ. ದೇವ್ರ ದಯಿಂದ ಶೂಟಿಂಗ್ ಕೂಡ ಯಾವುದೇ ತೊಂದರೆ ಇಲ್ಲದೆ ನಡಿಬೇಕು. ಏನಕ್ಕ, ನನಗ್ ಟೈಮ್ ಆಗ್ತಿದೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ದೆ ನನ್ ಮಾತನ್ ಕೇಳು. ಕಾರಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವರು ಜವಾಬ್ದಾರಿ ತಗೊಂಡ್ಮೇಲೆ ಮಾಡ್ತಿರೋ ಮೊದಲನೇ ಕಾರ್ಯಕ್ರಮ ಅಕ್ಷಯ ಪಾತ್ರೆ. ಬಡ ಕುಟುಂಬದ ಹಸಿವು ನೀಗ್ಸು ಅಂತ ದೊಡ್ಡ ಸೇವಾ ಕಾರ್ಯಕ್ರಮ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಅಕ್ಕ? ಏನ್ ಮಾಡ್ಲಿ ಅಂದ್ರೆ ಏನು? ಆ ಕಾರ್ಯಕ್ರಮಕ್ಕೂ ಮುಂಚೆ ನೀನು ಅವರು ಸೇರಿ ಹೋಮ ಮಾಡಬೇಕು. ಈಗ ನೀನು ಶೂಟಿಂಗ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ನೀನು ಹೋಮಕ್ಕೆ ಇರ್ತೀಯೋ ಇಲ್ವೋ ಅನ್ನೋದು ನನ್ನ ಭಯ ಅಷ್ಟೇ. ಅವತ್ತಿರ್ತೀನಿ ಬಿಡಕ್ಕ. ಅದೇ ದಿನಾನು ಶೂಟಿಂಗ್ ಇದೆ ಅಂತ ಆ ಲಂಕೇಶ್ ಫೋನ್ ಮಾಡಿ ಬಾ ಅಂತ ಕರೆದ್ರೆ? ಅವತ್ತಿರಲ್ಲ ಬಿಡಕ್ಕ. ಇದ್ರೆ ಏನ್ ಮಾಡ್ತೀಯಾ? ಮತ್ತೆ ಹೋಮ ಬಿಟ್ಟು ಶೂಟಿಂಗ್ ಹೋಗ್ತೀಯ ಅಲ್ವಾ? ಆದ್ರೆ ಮುಂಚಿನ ತರ ನಾನೇ ಕೂತ್ಕೊಳ್ಳೋದಕ್ಕೆ ಮುಸ್ಕೆಲ್ಲ ಈ ಸಲ ಇರಲ್ಲ ಶ್ರೇಯಾ. ಆ ಮನೆ ಸೊಸೆಯಾಗಿ ನಿನ್ನ ಸ್ಥಾನ ಪ್ರತಿಷ್ಠೆನೇ ಬೇರೆ. ಇನ್ನೊಂದ್ಸಲ ಯೋಚನೆ ಮಾಡು ಶ್ರೇಯಾ. ಅಕ್ಕ, ನಾನ್ ಯೋಚನೆ ಮಾಡೋದಲ್ಲ, ನೀನೇ ಸ್ವಲ್ಪ ಯೋಚನೆ ಮಾಡು. ನಾನ ಮನೆ ಸೊಸೆ ಆಗಿದ್ರೆ ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕೊಂಡೇ ಇರ್ಬೇಕು. ಜೊತೆಗ್ ಮನೆ ಕೆಲ್ಸನೂ ಕಾಯಮ್ಮೆ. ಅದೇ ಈ ಶೂಟಿಂಗ್ ಮುಗೀತು ಅನ್ಕೋ, ನನ್ ಸ್ಥಾನ ಅಭಿಮಾನಿಗಳ ಮನ್ಸಲ್ಲಿ. ಹೀರೋಯಿನ್ ಆಗಿ ನನ್ ಲೆವೆಲ್ಲೇ ಬೇರೆ, ಸರಿನಾ? ಏನು ಶಾಕಲ್ ನೋಡ್ತಿದ್ಯಲ್ಲ? ನಾನ್ ಇಲ್ಲಿಗೆ ಯಾಕೆ ಬಂದೆ ಅಂತಾನಾ? ನಿಮ್ ಶ್ರೀಯಂಗೆ ಸಡನ್ ಆಗಿ ದೇವ್ರ ಮೇಲೆ ಭಕ್ತಿ ಹುಟ್ಟಿರೋ ಹಾಗೆ ನನಗೂ ಭಕ್ತಿ ಹುಟ್ಟಿದೆ.
ಆದ್ರೆ ಕರೆಕ್ಟ್ ಆಗಿ ನೀವ್ ಬಂದಿರೋ ದೇವಸ್ಥಾನಕ್ಕೆ ನಾನ್ ಯಾಕೆ ಬಂದೆ ಅಂತ ಚಿಂತೆ ಆಗ್ತಾ ಇದ್ಯಾ? ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ಅಷ್ಟಕ್ಕೂ ಶ್ರೇಯಾ ಎಲ್ಲಿ? ಅದು ಒಳಗಡೆ ಪೂಜೆ ಮಾಡ್ತಿದ್ದಾಳೆ. ಓ ಐ ಸಿ. ಮತ್ ಶ್ರೇಯಾ ಒಳಗಡೆ ಪೂಜೆ ಮಾಡ್ತಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಪ್ರದಕ್ಷಿಣೆ ಹಾಕ್ತಿದ್ದೆ. ಓ, ತಂಗಿ ಪೂಜೆ ಮಾಡ್ತಿದ್ದಾಳೆ, ಅಕ್ಕ ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ಚೆನ್ನಾಗಿದೆ. ಹಾ ಸರಿ, ಏನ್ ಪೂಜೆ ಮಾಡ್ತಿದ್ದಾಳೆ ಅಂತ ಒಂದ್ಸಲ ನೋಡೋಣ. ನಡಿ. ಒಂದ್ ನಿಮಿಷ, ಬೇಡ. ಯಾಕೆ ಬೇಡ ಅಂತಿದ್ಯಾ? ಅಂದ್ರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ಒಬ್ರಿಗ್ ಬಿಟ್ಟು ಜಾಸ್ತಿ ಜನಕ್ಕೆ ಒಳಗ್ ಜಾಗ ಸಾಲಲ್ಲ. ಅದಕ್ಕೆ ನಾನು ಕೂಡ ಇಲ್ಲೇ ಇದ್ದೀನಿ. ಹೌದಾ? ಹಾಗಿದ್ರೆ ಕಷ್ಟನೇ ಬಿಡು. ಶೂಟಿಂಗ್ ಚೆನ್ನಾಗೇ ನಡೀತಿದ್ಯಲ್ಲ? ಶೂಟಿಂಗಾ? ಅದೇ, ಇಂಥ ಪೂಜೆ ಮಾಡ್ತಿರೋವಾಗ ಆಮೇಲೆ ನೋಡಿ ಖುಷಿ ಪಡೋಕೆ ಶೂಟ್ ಮಾಡಿ ಇಟ್ಕೋತಾರಲ್ಲ, ಆ ಥರ ನೀವು ಶೂಟ್ ಮಾಡ್ತಿದ್ದೀರಾ ಅಂತ. ಹಾಗೇನಿಲ್ಲ. ಈ ದೇವಸ್ಥಾನದಲ್ಲಿ ಫೋಟೋಸ್ ವಿಡಿಯೋಸ್ ತೆಗಿಬಾರ್ದು. ಸರಿ ಬಿಡು. ಎಷ್ಟೊತ್ತಿ ತರ ಪ್ರದಕ್ಷಿಣೆ ಹಾಕ್ತೀಯ ಹೇಳು? ಅಲ್ಲಿ ಕೂತಿರೋಣ ಬಾ. ಶ್ರೇಯಾ ಬಂದ್ ಕೂಡ್ಲೆ 3 ಜನ ಒಟ್ಟಿಗೆ ಹೋಗೋಣ. ಬೇಡ ಬೇಡ. ಸರ್ ಹೋಗೋಣವಾ? ಸರ್ ಹೋಗೋಣವಾ? ಸರ್ ಏನ್ ಸರ್, ಮನೆಯವ್ರ ನೆನ್ಪಾದ್ರ? ಎಷ್ಟು ಮೈ ಮರ್ತಿದ್ದೀರಾ ಅಂತಂದ್ರೆ ಅವರೇ ನೆನ್ಪಾಗಿರ್ತಾರೆ. ಶ್ರೇಯಾ ಮೇಡಮ್ ತುಂಬಾ ಅದೃಷ್ಟ ಮಾಡಿದ್ದಾರೆ. ಯಾಕೆ ಸರ್, ಬೇರೆ ಯಾರಾದ್ರೂ ಹೆಸರು ಹೇಳ್ತೀನಿ ಅನ್ಕೊಂಡ್ರಾ? ನೀವು ಶ್ರೇಯಾ ಮೇಡಮ್ನ ಪ್ರೀತಿಸಿ ಮದ್ವೆ ಆಗಿರೋ ವಿಷಯ ನನಗೆ ಗೊತ್ತು ಸರ್. ಮತ್ತೆ ಮದ್ವೆ ಆದ್ರೂ ಕೂಡ ಇನ್ನೂ ಅದೇ ಪ್ರೀತಿ ಇದೆ ಅಂತಂದ್ರೆ ನೀವು ಗ್ರೇಟ್ ಸರ್. ಇದ್ರ ಬಗ್ಗೆ ಈಗ್ಲೇ ಮಾತಾಡ್ಬೇಕಾ? ಹೋಗ್ಬೋದು ತಾನೆ. ಇಲ್ಲಿಗೆ ಯಾಕೆ ಬಂದ್ರು ಇವರು? ಮಾತಾಡ್ಬೇಡ. ಸರಿ, ಓನರ್ ಹತ್ರ ಮಾತಾಡಿ ಇನ್ನೆರಡು ದಿನದಲ್ಲಿ ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ ಎಷ್ಟು ಬೇಗ ನಾನು ಇಲ್ಲಿ ಅಕ್ಷಯ ಪಾತ್ರೆ ಸೇವೆ ಶುರು ಮಾಡ್ತೀನೋ ಅನ್ನಿಸ್ತಿದೆ. ಆಗತ್ತೆ ಸರ್. ಇಷ್ಟು ಒಳ್ಳೆ ಕಾರ್ಯಕ್ರಮ ನಿಮ್ಮಂತ ದೊಡ್ಡವ್ರು ಅನ್ಕೊಂಡ್ಮೇಲೆ ಆಗದೆ ಇರತ್ತಾ? ನೀವು ಗಂಡ ಹೆಂಡತಿ ಇಬ್ರು ಹೋಮಕ್ಕೆ ಪೂರ್ಣಾಹುತಿ ಕೊಟ್ಟ ಮೇಲೆ ನಿಮ್ಗೆಲ್ಲಾನು ಒಳ್ಳೇದೇ ಆಗತ್ತೆ. ಸರಿ ಬಾ. ಸರಿ ಸರ್. ನಿಂತ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದ್ದೀರಾ?
ನಾವು ಕೇಳ್ತಾ ಇರೋದು ನಿಮ್ಮನ್ನೇ. ಎಲ್ಲಿಂದ ಬರ್ತಾ ಇದ್ದೀರಾ? ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ ಈ ರಾಕ್ಷಸಿ. ಮೊದಲನೇ ದಿನ ಶೂಟಿಂಗ್ಗೆ ಹೀಗ್ ಬುಕ್ ಆಗ್ಬಿಟ್ನಲ್ಲ, ನಾಳೆ ಶೂಟಿಂಗ್ ಹೋಗಕ್ಕಾಗಲ್ಲ. ಅಷ್ಟಕ್ಕೂ ಮನೇಲಿ ಇರಕ್ ಬಿಡ್ತಾರೋ ಇಲ್ವೋ. ಪೂಜೆ ಎಷ್ಟೊತ್ತಿಗೆ ಮುಗ್ಯತ್ತೆ ಅಂದಿದ್ದೆ? 5 ಗಂಟೆಗೆ. ಮತ್ತೆ ಇಷ್ಟೊತ್ತು ಮನೆಗ್ ಬರ್ದೆ ಎಲ್ಲಿಗೆ ಹೋಗಿದ್ರಿ? ಅದೇನಿಲ್ಲಮ್ಮ, ದೇವಸ್ಥಾನಕ್ಕೆ ಹೋದ್ರೆ ಸೀದಾ ಮನೆಗೆ ವಾಪಸ್ ಬರ್ಬೇಕಲ್ವಾ? ಇಷ್ಟು ಲೇಟ್ ಆಗಿದ್ದಕ್ಕೆ ಎಲ್ಲಿಗಾದ್ರೂ ಹೋಗಿದಾರೇನೋ ಅಂತ ನಿಮ್ಮ ಅತ್ತೆಗೆ ಕೋಪ ಬಂದಿದೆ. ಅಂದ್ರೆ ಶೂಟಿಂಗ್ ವಿಷಯ ಹೇಳಿಲ್ಲ ಅನ್ಸುತ್ತೆ. ನಾಳೆನೂ ಪೂಜೆಗೆ ಹೋಗ್ತಿದ್ದೀರಲ್ಲ, ಪೂಜೆ ಮುಗಿದ ಕೂಡ್ಲೆ ಮನೆಗ್ ಬನ್ನಿ. ಅಯ್ಯೋ ಅತ್ತೆ, ಇವತ್ತು ನಾವ್ ಎಲ್ಲಿಗೂ ಹೋಗಿರ್ಲಿಲ್ಲ. ಮತ್ಯಾಕೆಷ್ಟ್ ಲೇಟ್ ಆಯ್ತು? ಇಲ್ಲಿ ನೋಡಿ, ನಮ್ಮ ಅಕ್ಕನಿಂದ. ನನ್ನ ದೇವಸ್ಥಾನದಲ್ಲಿ ಬಿಟ್ಟು ಎಲ್ಲಿಗೂ ಹೋಗ್ಬೇಡ, ಬೇಗ ಮನೆಗೆ ಹೋಗೋಣ ಅಂತ ಅಂದೆ. ನನ್ ಮಾತೆ ಕೇಳ್ದೆ ಸುತ್ತಾಡಕ್ಕೆ ಅಂತ ಹೋದೆ. ಈಗ ನೋಡು, ನಿನ್ನಿಂದ ನಾನು ಅತ್ತೆ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಹಬ್ಬಾ, ಇವಳು ನನಗಿನ ಡೇಂಜರ್ ಅಂತ ಅನ್ನಿಸ್ತಿದೆ. ಇವಳು ತಪ್ಪಿಸ್ಕೊಳ್ಳೋಕೋಸ್ಕರ ಪಾಪ ಆ ಅಮಾಯಕಳನ್ನ ಬಲಿ ಕೊಡ್ತಿದ್ದಾಳೆ. ಅಲ್ಲ, ನನ್ ಜೊತೆ ದೇವಸ್ಥಾನಕ್ ಬಂದವಳು ಅಲ್ಲಿ ರಾಮ ಕೃಷ್ಣ ಅನ್ನೋದನ್ ಬಿಟ್ಟು ಸುತ್ತಾಡಕ್ ಯಾಕೆ ಹೋದೆ? ನಮ್ಮನೇಲಿದ್ದಾಗ ಹೇಗ್ ತಿರ್ಗಾಡಿದ್ರು ಪರವಾಗಿಲ್ಲ ಅಕ್ಕ, ಆದ್ರೆ ಇದು ನಮ್ಮ ಅತ್ತೆ ಮನೆ. ಆದ್ರೆ ಒಳ್ಳೆಯವ್ರ ಬಗ್ಗೆ ಕೆಟ್ಟದಾಗಿ ಏನಾದ್ರೂ ಮಾತಾಡಿದ್ರೆ ಅವನಿಗೆ ಖಂಡಿತ ಸಹಿಸ್ಕೊಳಕ್ಕಾಗಲ್ಲಮ್ಮ. ನಿಜಾನೇ, ನೀನು ವೈದೇಹಿ ಅಷ್ಟೆಲ್ಲ ಹೇಳ್ತಾ ಇದ್ರೆ ನನಗೆ ಸ್ವಲ್ಪ ಕೋಪ ಬಂತು. ಅವನಿಗೆ ಬಂದಿರೋದ್ರಲ್ಲಿ ತಪ್ಪೇನಿಲ್ಲ. ವೈದೇಹಿ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ. ಅಯ್ಯೋ ಮುದ್ಕಿ, ನಿನಗ್ ಹೀಗ ಅರ್ಥ ಆಯ್ತಾ? ನಿನ್ ಮೊಮ್ಮಗ ಯಾವ ಉದ್ದೇಶದಲ್ಲಿ ಹೇಳ್ದ ಅಂತ ಗೊತ್ತಾದ್ರೆ ಎದೆ ಒಡೆದು ಸತ್ತೋಗ್ತೀಯೇನೋ. ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತಲ್ಲ, ವೈದೇಹಿ ಹೊರಗೇನೋ ಹೋಗಿರಬಹುದು, ಆದ್ರೆ ಉದ್ದೇಶ ಇರ್ಲಾರ್ದವಳು ಹೋಗಿರೋದಿಲ್ಲ. ಅಷ್ಟೆಲ್ಲ ಬೈಬಾರ್ದಾಗಿತ್ತು ನೀನು. ಸರಿ, ಹೊರಡಿ, ಹೋಗಮ್ಮ. ಅನಂತ್ ವರ್ತನೆಯಿಂದ ವೈದೇಹಿನ ಇಷ್ಟಪಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ವೈದೇಹಿ ಅನಂತ್ನ ಇಷ್ಟಪಡೋದು ಅಂದ್ರೇನು? ಗೊತ್ತಿರೋ ವ್ಯಕ್ತಿ ಚೆನ್ನಾಗಿ ಮಾತಾಡ್ಸ್ದಂತ ವಾಪಸ್ ಮಾತಾಡಿದ್ರೆ ಅದನ್ನ ಇಷ್ಟ ಅನ್ಕೊಂಡ್ರೆ ಹೇಗೆ? ವೈದೇಹಿಗೆ ಮದುವೆ ಮಾಡಿಸ್ತೀವಿ ಅಂತ ನಿಮ್ಮಪ್ಪ ಮಾತು ಕೊಟ್ಟಿದ್ದಾರೆ. ಈಗ ಅದ್ರ ಜವಾಬ್ದಾರಿ ನಿಂದೆ ಕಣೋ. ಈ ಮುಂಚೆ ಸಂಬಂಧ ತಂದಾಗ ವೈದೇಹಿ ಬೇಡ ಅಂದಿದ್ದಕ್ಕೆ ಕಾರಣ ಏನು ಅಂತ ಈಗ ಗೊತ್ತಾಯ್ತಲ್ವಾ? ಅವಳು ಇಷ್ಟಪಟ್ಟವನ ಜೊತೆನೆ ಮದುವೆ ಮಾಡಿಸೋಣ. ಸಮಯ ನೋಡ್ಕೊಂಡು ಅವನ ಜೊತೆ ಮಾತಾಡು, ಸರಿನಾ? ಸರಿ, ಹೋಗಿ ಮಲ್ಕೋ. ದೇವಾಂಶ್, ಶ್ರೀಯಾನ ಚೆನ್ನಾಗಿ ನೋಡ್ಕೋ. ನೀವಿಬ್ರು ಸಂತೋಷವಾಗಿರೋದನ್ನ ನೋಡ್ಬೇಕನ್ನೋದೇ ನಮ್ಮೆಲ್ಲರ ಆಸೆ. ಹೋಗಿ ಮಲ್ಕೋಪ್ಪ. ಇಲ್ಲ ಸರ್, ಈ ಟೈಮಲ್ಲಿ ಬಂದಿದ್ದೀರಾ? ಕೆಲಸ ಏನಾದ್ರೂ ಇತ್ತಾ? ಏನೂ ಇಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ಸೋದಕ್ಕೆ ಬಂದೆ. ಇಲ್ಲಿ ನಿನ್ಗೆ ಯಾವ ತೊಂದರೆನೂ ಇಲ್ಲ ಅಲ್ವಾ? ಏನ್ ಸರ್ ಹಾಗೆ ಹೇಳ್ತೀರಾ? ಜಾಬ್ ಕೊಟ್ಟಿದ್ದೀರಾ, ಇರೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಇದು ಬಿಟ್ಟು ಇನ್ನೇನ್ ಬೇಕು ಸರ್? ಅನಂತ್, ನಿನ್ಗೆ ವೈದೇಹಿ ಚೆನ್ನಾಗಿ ಗೊತ್ತಾ? ಗೊತ್ತು ಸರ್. ಗೊತ್ತಾ ಅಂದ್ರೆ ಅದೇ ಇಷ್ಟಪಡ್ತಾ ಇದ್ಯಾ? ಇಷ್ಟ ಅಂದ್ರೆ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಸರ್? ಹೇಳ್ಬಿಡ್ತೀನಿ, ಬರೀ ಇಷ್ಟಪಡ್ತಿಲ್ಲ ಸರ್, ಪ್ರಾಣ ಅವಳು.
ನನ್ನ ಹಳೆ ಕೆಲಸ ಚೆನ್ನಾಗಿತ್ತು ಸರ್. ಅಲ್ಲಿ ರಿಸೈನ್ ಮಾಡಿ ನಿಮ್ಮ ಹತ್ರ ಸೇರ್ಕೊಂಡಿದ್ದು ವೈದೇಹಿಗೋಸ್ಕರನೇ. ಹಾಗಂತ ನಾನು ಸರಿಯಾಗಿ ಕೆಲಸ ಮಾಡ್ತೀನಿ ಇಲ್ವೋ ಅಂತ ಅನುಮಾನ ಪಡ್ಬೇಡಿ ಸರ್. ಕೆಲಸ ಮಾಡ್ಕೊಂಡು ವೈದೇಹಿ ಜೊತೆಗೆ ಇರ್ಬೋದಂತ ಇಲ್ಲಿ ಸೇರ್ಕೊಂಡೆ ಸರ್. ಸರ್, ಅವಳನ್ನ ಗಮನಿಸಿದೀರಾ? ತುಂಬಾ ನೋವಲ್ಲಿದ್ದಾಳೆ ಸರ್. ಒಂದ್ ಕಾಲದಲ್ಲಿ ವೈದೇಹಿ ಹೀಗಿರ್ಲಿಲ್ಲ ಸರ್. ಆ ಮುಗ್ಧತೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಸಂತೋಷ ಪಡೋದು, ಎಷ್ಟೇ ನೋವಿದ್ರು ಮನ್ಸಲ್ಲಿ ಇಟ್ಕೊಂಡು ಮೇಲ್ನೋಟಕ್ಕೆ ತುಂಬಾ ಸಂತೋಷವಾಗಿರ್ತಿದ್ಲು. ಆದ್ರೆ ಈಗ ನೋವು ಕಣ್ಣಲ್ಲಿ ಕಾಣಿಸ್ತಿದೆ ಅಂದ್ರೆ ಮನ್ಸಲ್ಲಿ ಇಟ್ಕೊಳಕ್ ಆಗದಿರೋಷ್ಟು ತುಂಬಾ ನೋವಿರ್ಬೋದೇನೋ. ನನ್ಗೇನು ತೊಂದರೆ ಇಲ್ಲ ಸರ್. ನಿಮ್ ಸಪೋರ್ಟ್ ನನ್ಗಿದೆಯಲ್ಲ, ಇಲ್ಲೇ ಇದ್ದು ಅವಳ ನೋವೇನು ಅಂತ ತಿಳ್ಕೊತೀನಿ. ಆ ನೋವನ್ನ ದೂರ ಮಾಡಿ ನನ್ನ ಪ್ರೀತಿನ ಪಡ್ಕೋತೀನಿ. ಓಕೆ ಅನಂತ್, ಗುಡ್ ನೈಟ್. ಗುಡ್ ನೈಟ್ ಸರ್. ನೀವ್ಯಾಕೆ ಈಗ ಬಂದ್ರಿ? ನಾವ್ ಮೀಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಇವಾಗ ನಾವಿಬ್ರು ಮಾತಾಡಿದ್ರು ಅದನ್ನ ತಪ್ಪು ಅಂತ ಯಾರು ಅನ್ಕೊಳಲ್ವಲ್ಲ, ಅದಕ್ಕೆ ಧೈರ್ಯವಾಗಿ ಬಂದಿದ್ದೀನಿ. ಅದ್ ಸರಿ, ಶ್ರೇಯಾ ನಿನ್ನ ಅಷ್ಟೆಲ್ಲ ಬೈತಾ ಇದ್ರು, ಯಾಕೆ ಸುಮ್ಮನೆ ಇದ್ದೆ? ನಿಜ ಹೇಳು, ಲೇಟಾಗಿ ಬಂದಿದ್ದಕ್ಕೆ ಕಾರಣ ನೀನೇನಾ? ನಿಜವಾಗ್ಲೂ ಅವಳನ್ ಬಿಟ್ಟು ಎಲ್ಲೋ ಹೋಗಿದ್ಯಾ? ಈಗ ಅದೆಲ್ಲ ಯಾಕೆ? ಗೊತ್ತಾಗ್ಬೇಕು. ಸುಮ್ನೆ ಒಬ್ಳು ಅಮಾಯಕನ ಬೈತಾ ಇದ್ರೆ ಹೇಗ್ ಸುಮ್ನೆ ಇರ್ಲಿ? ಅವಳು ಮಾಡಿರೋ ತಪ್ಪುಗಳನ್ನ ನೀನ್ ತಿದ್ದುತ್ತಾ ಇದ್ರೆ, ಆದ್ರೂ ನೀನ್ ತಪ್ಪು ಮಾಡಿದ್ಯ ಅಂತ ಅವಳು ಹೇಳ್ತಾಳಲ್ಲ. ಮೊನ್ನೆ ತಾನೆ ಅವಳು ಮನೇಲಿ ಇಲ್ಲದೆ ಇದ್ದಿದ್ದಕ್ಕೆ ಹೋಮದಲ್ಲಿ ಮುಸ್ಕಾಕೊಂಡು ನೀನ್ ಕೂತ್ಕೊಂಡಿದ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳ ಪರಿಸ್ಥಿತಿ ಏನಾಗ್ತಿತ್ತು? ನಾವ್ ಯಾರಿಂದ ಪ್ರೀತಿನ ಬಯಸ್ತೀವೋ ಅವರಿಂದ ಆ ಪ್ರೀತಿ ಸಿಗದೆ ಹೋದ್ರೆ ಆ ಕೋಪನ ನಾವು ಬೇರೆಯವ್ರ ಮೇಲೆ ತೋರಿಸ್ತೀವಿ.